ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ಸ್ನೇಹಿತರೆ, ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ಅಂದ್ರೆ ಸೆಕೆಂಡ್ PUC ಮುಗಿಸಿದ ತಕ್ಷಣ ಅಥವಾ ಇಲ್ಲಿ ಡಿಗ್ರಿ ಮುಗಿಸಿದ ತಕ್ಷಣ ಎಲ್ಲ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅಂತ ಸುಮಾರು ಜನರ ಕನಸು ಅಬ್ರಾಡ್ಗೆ ಹೋಗ್ಬೇಕು ಅಂತ, ಫಾರಿನ್ ಅಲ್ಲಿ ಓದ್ಬೇಕಪ್ಪ ಅಂತ. ಅದ್ರಲ್ಲೂ ಜಾಸ್ತಿ ಆಸೆ ಅಂತಂದ್ರೆ ಅಮೆರಿಕಕ್ಕೆ ಹೋಗಿ ನಾವು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ. ಯಾಕಂದ್ರೆ ಅಲ್ಲಿ ಎಜುಕೇಶನ್ನು ಅಫ್ಕೋರ್ಸ್ ನಮ್ಮ ಭಾರತ ದೇಶಕ್ಕಿಂತ ಒಂದು ಲೆವೆಲ್ಗೆ ಚೂರು ಜಾಸ್ತಿನೇ ಇದೆ. ಅಂದ್ರೆ ಎಲ್ಲದ್ರಲ್ಲೂ ತುಂಬಾ ಅಪ್ಡೇಟ್ ಇದ್ದಾರೆ ಅಮೆರಿಕದವರು. ಸೊ ಜೊತೆಗೆ ಕೆಲವೊಂದು ಕೋರ್ಸ್ಗಳು ನಮ್ಮ ದೇಶದಲ್ಲಿ ಇರೋದಿಲ್ಲ. ಸೊ ಅದು ಅಮೆರಿಕದಲ್ಲಿ ಇರ್ತವೆ. ಎಸ್ಪೆಷಲಿ AI ಇದು ಆ ಥರ ರೋಬೋಟಿಕ್ಸು ಈ ತರ, ಮತ್ತೆ ಮೆಡಿಕಲ್ ಸಂಬಂಧಪಟ್ಟಂತೆ ಈ ತರ ಎಲ್ಲ ಅಮೆರಿಕದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ರು ಅಮೆರಿಕಕ್ಕೆ ಹೋಗಿ ಓದ್ಬೇಕು ಅನ್ನೋದು ಆಸೆ. ಆದ್ರೆ ಅಮೆರಿಕದಲ್ಲಿ ಈಗ ಫಾರಿನ್ ಸ್ಟೂಡೆಂಟ್ಸ್ಗೆ ವೀಸಾನ ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಸ್ಟೂಡೆಂಟ್ಸ್ ವೀಸಾನ ಈಗ ಒಂಚೂರು ಚೇಂಜ್ ಮಾಡಿದ್ದಾರೆ ಅವರು. ಮುಂಚೆ ಆಗಿದ್ರೆ ವೀಸಾ ತಗೊಂಡು ಎಜುಕೇಶನ್ ವೀಸಾ ಅಲ್ಲಿ ನಾವು ಕಂಪ್ಲೀಟ್ ಸ್ಟೂಡೆಂಟ್ಸು ಎಜುಕೇಶನ್ ಮುಗಿಯೋ ತನಕ ಅದೇ ವೀಸಾದಲ್ಲಿ ಇರ್ಬೋದು. ಅಂದ್ರೆ ಡಿಎಸ್ ಡ್ಯೂರೇಷನ್ ಆಫ್ ಸ್ಟೇಟಸ್ ವೀಸಾದಲ್ಲಿ ಇವಾಗ ಡ್ಯೂರೇಷನ್ ಆಫ್ ಸ್ಟೇಟಸ್ ಬದಲಾಗಿದೆ. ಅಂದ್ರೆ ಈಗ ಜಸ್ಟ್ 4 ವರ್ಷ ಅಷ್ಟೇ. ಅಂದ್ರೆ ನೀವು ಒಂದು ಸತಿ ನಿಮ್ಗೆ ಸ್ಟೂಡೆಂಟ್ಸ್ ವೀಸಾ ಅಲ್ಲಿ ಓದ್ಬೇಕು ಅಂತ ತಗೊಂಡ್ರೆ ನಿಮ್ಗೆ 4 ವರ್ಷ ಅಷ್ಟೇ ಬರೋದು ಇವಾಗ. ಸೊ 3.5 ಲಕ್ಷ ಮಕ್ಕಳು ಭಾರತದಿಂದ ಪ್ರತಿ ವರ್ಷ ಅಮೆರಿಕಕ್ಕೆ 3.5 ಲಕ್ಷ ಮಕ್ಕಳು ಹೋಗ್ತಾರೆ ಓದೋದಕ್ಕೆ. ಸೊ ಇಷ್ಟು ಜನರಿಗೆ ಇವಾಗ ಒಂಚೂರು ತೊಂದರೆ ಆಗಿದೆ. ಬಟ್ ಎಷ್ಟರ ಮಟ್ಟಿಗೆ ತೊಂದರೆ ಆಗಿದೆ ನಾನು ಇವತ್ತು ಹೇಳ್ತೀನಿ. ಡ್ಯೂರೇಷನ್ ಆಫ್ ಸ್ಟೇಟಸ್ ಇವಾಗ 4 ವರ್ಷ ಲಿಮಿಟ್ ಬಂದಿದೆ. 4 ವರ್ಷದಲ್ಲಿ ನಾವು ನಮ್ದು ಏನಿದೆ ಅದನ್ನ ಓದ್ಕೊಂಡು ಬರ್ಬೇಕು ಇವಾಗ. ಸೊ ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ನಾವಿವಾಗ US ಸಿಟಿಜನ್ಶಿಪ್ ಇಮಿಗ್ರೇಷನ್ ಅಂದ್ರೆ US ಸಿಟಿಜನ್ಶಿಪ್ ಅಂಡ್ ಇಮಿಗ್ರೇಷನ್ ಸರ್ವಿಸ್ ಹತ್ರ I-539 ಫಾರ್ಮ್ ನ ಹಾಕಿ ನಮ್ಮ ಡ್ಯೂರೇಷನ್ ನ ಜಾಸ್ತಿ ಮಾಡ್ಕೋಬೇಕು. ಅಂದ್ರೆ ನಾವು ಅವ್ರಿಗೆ ಸರಿಯಾದ ಕಾರಣ ಕೊಡ್ಬೇಕು. ಓಕೆ, ನಾನು 4 ವರ್ಷ ಮುಗೀತು, ಸೊ ನಾನು ಮತ್ತೆ ಪುನಃ ನಾನು ಇವಾಗ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ, ಮತ್ತೆ ಹೈಯರ್ ಸ್ಟಡೀಸ್ ಓದೋ ಆಸೆ ಇದೆ. ಅದನ್ನ ಸೂಕ್ತ ಕಾರಣಗಳೊಂದಿಗೆ ಅವರು ನಮ್ಗೆ ಅಲ್ಲಿ ಕನ್ಸಲ್ಟೆಂಟ್ ಮಾಡ್ತಾರೆ. ಅಂದ್ರೆ ನೋಡ್ತಾರೆ, ನಮ್ನ ಅಲ್ಲಿ ಕೇಳ್ತಾರೆ. ಅಲ್ಲಿ ಇರ್ತಾರೆ ನಮ್ಮ ಇಮಿಗ್ರೇಷನ್ ಆಫೀಸ್ ಅಲ್ಲಿ ಎಲ್ಲರೂ ಕೇಳ್ತಾರೆ, ಯಾಕೆ 4 years ಆಗಿದೆ ಓದ್ಬಿಟ್ಟು ಪುನಃ ಏನಕ್ಕೆ, ಕಾರಣ ಏನು ಅಂತೆಲ್ಲ ನಾವು ಡೀಟೇಲ್ ಆಗಿ ಹೇಳ್ಬೇಕು. ಆದ್ರೆ ಇವಾಗ ಇದು ಮತ್ತೆ ವೀಸಾದು. ಆದ್ರೆ ಇದರಿಂದ ಸಮಸ್ಯೆ ಏನು ಅಂತಂದ್ರೆ ಮತ್ತೆ ವೀಸಾ ಅಪ್ಲೈ ಮಾಡ್ಬೇಕು, ಪೇಪರ್ ವರ್ಕ್ಸ್ ಮಾಡ್ಬೇಕು, ಮತ್ತೆ ಅದಕ್ಕೆ ಏನು ವೀಸಾ ಫೀಸ್ ಕಟ್ಬೇಕು. ಗೊತ್ತು, ವೀಸಾ ಫೀಸ್ ಹೋದ್ರೆ ಮತ್ತೆ ಅದು ವಾಪಸ್ ಬರೋದಿಲ್ಲ. ಸೊ ಇದೆಲ್ಲ ಆಗ್ತಾ ಇರ್ಬೇಕು. ಇಫ್ ಯಾರಾದ್ರೂ ಒಂದು ಸ್ಟೂಡೆಂಟ್ಗೆ ವೀಸಾ ಸಿಕ್ಕಿಲ್ಲ ಅಂತಂದ್ರೆ ಪಾಪ ಮತ್ತೆ ಪುನಃ ರಿವರ್ಕ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಸೊ ಇದೊಂದು ಲಾಂಗ್ ಪ್ರೊಸೆಸ್ ಇದೆ. ಆದ್ರೆ ಈಗ 1 ವರ್ಷ 2 ವರ್ಷ ಅಂದ್ರೆ 4 ವರ್ಷದ ಒಳಗಡೆ ಯಾವ್ದ್ಯಾವ್ದು ಕೋರ್ಸ್ಗಳಿದಾವಲ್ಲ ಅದಕ್ಕೆಲ್ಲ ಏನ್ ತೊಂದರೆ ಆಗೋದಿಲ್ಲ. ಸೊ ಯಾರಿಗಾದ್ರೂ ಒಂದು 4 ವರ್ಷ ಅವ್ರದ್ದೊಂದು ಬೇಸಿಕ್ ಕೋರ್ಸ್ ಇರುತ್ತಲ್ಲ ಡಿಗ್ರಿ ಎಂದು, ಅದ್ ಮಾಡಿ ಪುನಃ ಮತ್ತೆ PhD ಮಾಡಬೇಕು ಅಂತವ್ರಿಗೆ, ಅಥವಾ ಮತ್ತೆ ಹೈಯರ್ ಸ್ಟಡಿ MS ಏನಾದ್ರು ಮಾಡ್ಬೇಕು ಅಂತಿದ್ರೆ ಅವ್ರಿಗೆ ಇದು ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ. ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ನಿಮ್ಮ ಕೋರ್ಸಲ್ಲಿ. ಅಂದ್ರೆ ಈಗ ನಮ್ದು ಡಿಗ್ರಿ ಮುಗೀತು, 4 ವರ್ಷ ಇಂಜಿನಿಯರಿಂಗ್ ಮುಗೀತು US ಅಲ್ಲಿ. ಮುಗಿದ ತಕ್ಷಣ ನಾವು ನಮ್ಮ ನೆಕ್ಸ್ಟ್ ಕೋರ್ಸ್ನ ಸ್ಟಾರ್ಟ್ ಮಾಡಕ್ ಆಗಲ್ಲ. ಬಟ್ ಮುಂಚೆ ಹಂಗೆ ಸ್ಟಾರ್ಟ್ ಮಾಡ್ಬೋದಿತ್ತು. ಫುಲ್ ನಮ್ದು ಎಜುಕೇಶನ್ ಆಗೋ ತನಕ ಒಂದ್ಸತಿ ವೀಸಾ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ ವೀಸಾದಲ್ಲಿ ಅದರಲ್ಲಿ ಕಂಪ್ಲೀಟ್ ಆಗ್ಬಿಡ್ತಿತ್ತು. ಬಟ್ ಇವಾಗ ಹಂಗಲ್ಲ, 4 ವರ್ಷ ಆದ್ಮೇಲೆ ಮತ್ತೆ ನಾವು ರೆಡಿ ಆಗ್ಬೇಕು. ಸೊ ನಿಮ್ಮ ಯೂನಿವರ್ಸಿಟಿ ಹತ್ರ ಅಲ್ಲಿ US ಅಲ್ಲಿ ಅವ್ರ ಹುಡುಗರು ಯೂನಿವರ್ಸಿಟಿ ಹತ್ರ ಮಾತಾಡ್ಕೋಬೇಕು. ಸೊ ಕರೆಕ್ಟ್ ಆದ ಪ್ರಾಪರ್ ಡಾಕ್ಯುಮೆಂಟ್ ಕೂಡ ಅವರು ಕೊಡ್ಬೇಕು ಇವಾಗ. ಅಂದ್ರೆ ನೀವು ಎಲ್ಲಿ ನಿಮ್ಮ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಅಥವಾ PhD ನ ನೀವು ಮಾಡಬೇಕು ಅಂತ ಇಚ್ಛೆ ಇದೆ, ಅವ್ರ ಹತ್ರ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ನ ನೀವು ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದು ಕೊಡ್ಬೇಕು. ನೀವು ಇಲ್ಲಿಗೆ ವಿಶ್ವವಿದ್ಯಾಲಯದಿಂದ ಪ್ರವೇಶ ಪತ್ರನ I-20 ಪಡ್ಕೋಬೇಕಲ್ಲ. I-20 ಫಾರ್ಮ್ ಅಂತ ಸಿಗುತ್ತೆ. ಆ I-20 ಫಾರ್ಮ್ ನ ತಗೋಬೇಕು.
ಆಮೇಲೆ SEVIS ಫೀಸ್ ಅಂಡ್ DS-160 ಶುಲ್ಕ ಪಾವತಿಸಬೇಕು. DS-160 ಆನ್ಲೈನ್ ನಲ್ಲಿ ಅರ್ಜಿ ಮಾಡ್ಬೇಕದು, ಆನ್ಲೈನ್ ನಲ್ಲಿ ಪಾವತಿಸ್ಬೇಕದು. ಹಾಗೆ ಫಿನಾನ್ಷಿಯಲ್ ಪ್ರೂಫ್, ಯಾರು ಫಂಡ್ ಮಾಡ್ತಿದ್ದಾರೆ ನಿಮ್ಗೆ, ಪೇರೆಂಟ್ಸ್ ಫಂಡ್ ಮಾಡ್ತಿದಾರಾ ಅಥವಾ ಬೇರೆ ಯಾರಾದ್ರೂ ಫಂಡ್ ಮಾಡ್ತಿದಾರಾ, ಸ್ಕಾಲರ್ಶಿಪ್ ಅಲ್ಲಿ ನೀವು ಬಂದು ಓದ್ತಿದ್ದೀರಾ ಅಥವಾ ಯಾವ್ದಾದ್ರು ಸ್ಪಾನ್ಸರ್ಶಿಪ್ ಅಲ್ಲಿ ಬಂದು ಓದ್ತಿದ್ದೀರಾ. ಸೊ ಫಿನಾನ್ಷಿಯಲ್ ಪ್ರೂಫ್ ನ ನೀವು ಅಲ್ಲಿ ಕೊಡ್ಬೇಕು, ಇದು ಕಡ್ಡಾಯ. ಹಾಗೆ ನಿಮ್ದು ಎಜುಕೇಶನ್ ಮುಗಿದ್ಮೇಲೆ ಯಾಕೆ ನಿಮ್ಮ ಸ್ವದೇಶಕ್ಕೆ ಹೋಗೋದಾದ್ರೆ ಯಾಕೆ ಹೋಗ್ತಿದ್ದೀರಾ ಅಂತ ಒಂದು ಸೂಕ್ತ ಕಾರಣಗಳೊಂದಿಗೆ ಅದನ್ನು ಕೊಡ್ಬೇಕು. ಸೊ ಈ ತರ ಎಲ್ಲ ಪ್ರೊಸೆಸ್ ಇದಾವೆ. ಮತ್ತೆ ನಿಮ್ಮ DSO ಅಂತ ಇರುತ್ತೆ, ಡೆಸಿಗ್ನೇಟೆಡ್ ಸ್ಕೂಲ್ ಅಫಿಷಿಯಲ್. ಇವ್ರ ಹತ್ರ ಫಸ್ಟೇ ವೀಸಾ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ. ನಿಮ್ಮ ವೀಸಾನ ನೀವು ಎಕ್ಸ್ಟೆಂಡ್ ಮಾಡ್ಬೇಕಾದ್ರೆ ಮೊದಲೇ ತಿಳ್ಕೊಳ್ಳಿ ನೀಟಾಗಿ. ಸೊ ನಿಮ್ಗೆ ಮಧ್ಯದಲ್ಲಿ ನಿಮ್ ಎಜುಕೇಶನ್ ಮುಗಿದ್ಮೇಲೆ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ಸೊ ನಿಮ್ದೊಂದು 4 years ಇದೆ ಅಂದ್ರೆ ಕೋರ್ಸು, ನೀವೊಂದು 3rd year ಅಲ್ಲೇ 4ನೇ ವರ್ಷ ಕಾಲಿಟ್ಟಾಗ್ಲೇ ಈ ವೀಸಾ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಿ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಯಾಕೆ ಆಮೇಲೆ ನೀವು 4 ವರ್ಷ ಆದ್ಮೇಲೆ ನೀವು ವೀಸಾ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದು ನಿಮ್ಗೆ ಕಷ್ಟ ಆಗುತ್ತೆ ಅದು. ಸೊ ಮತ್ತೆ ಪ್ರೊಲಾಂಗ್ ಆಗುತ್ತೆ ಅದು, ನಿಮ್ಗೆ ಎಜುಕೇಶನ್ ಟೈಮು ಗ್ಯಾಪ್ ಆಗುತ್ತೆ, ನಿಮ್ಗೆ ಇಮಿಡಿಯೇಟ್ ಆಗಿ ಆಗಲ್ಲ ನೋಡಿ. ಹಾಗೆ ಈ ತರ ಅಮೆರಿಕದಲ್ಲಿ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋರಿಗೆ ಇದೊಂದು ಸಣ್ಣ ಮಾಹಿತಿ. ಹಾಗೆ ಇಂಡಿಯಾದಲ್ಲೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಾಲೇಜಸ್ ಇದಾವೆ. ಸೊ ಇಲ್ಲೂ ಒಂದು ರೌಂಡ್ ಸರ್ಚ್ ಮಾಡಿ ಕೊನೆಗೆ ಆಗದೇ ಇಲ್ಲ, ಇಲ್ಲಿ ಅಂಥದ್ದು ಇಲ್ಲವೇ ಇಲ್ಲ ಅಂದಾಗ ಬೇಕಾದ್ರೆ ಅಮೆರಿಕನ ನಾವು ಚೂಸ್ ಮಾಡ್ಕೋಬಹುದು. ಸೊ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದ್ರ ಬಗ್ಗೆ ಏನಾದ್ರೂ ಹೇಳಿ. ಮತ್ತೆ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಈ ಮಾಹಿತಿನ. ಅಂದ್ರೆ ಅಮೆರಿಕಕ್ಕೆ ಹೋಗಿ ಇವಾಗ ಯಾರಾದ್ರೂ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದ್ರೂ ಅಮೆರಿಕಕ್ಕೆ ಹೋಗಿ ಓದ್ಬೇಕು ಅನ್ನೋರಿಗೆ ಇದನ್ನ ಶೇರ್ ಮಾಡಿ. ಹಾಗೆ ಇದೇ ತರ ಹೆಚ್ಚಿನ ವಿವರಗಳೊಂದಿಗೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.